ಹಬ್ಬದ ನಂಬರ್ನಾಗೆಲ್ಲ ಮಾಂತ ಸಪೋರ್ಟ್ ಕನ್ನಡ ಕನ್ನಡದ ಆಯುರ್ವೇದಿನ ಶಿಬಿರ ಭಾರಿ ಕೂಡುಂಡೆ ನಡಕನೆ ಭಾರಿ ಜನ ನೇನ ಪ್ರಯೋಜನ ಪಡೆದೆ ಅಂಚನೆ ಮಾತೆರೆಲ್ಲ ಮುಂಜಿ ಇಲ್ಲೇ ಊರುಲ್ಲ ಇತುಮಳ ಶಿಬಿರ ಏನು ಭಾರಿ ವಿಶೇಷ ಸಂಗತಿ ಇತಿ ಜನ ಬರ್ತದೆ ಕನ್ನಡ ಇತ್ತನೇ 230 ಜನ ಆಡ ಶಿಬಿರ ಭಾಗವಹಿಸಿದ ಒಕ್ಕ ಆಯುರ್ವೇದಿಲ ಅಂಚನೆ ನೂತ ಯುವ ಮತ್ತು ಗೋಕನಕರಣಿ ನನ್ನ ಜನ ಬತ್ತೊಂದೇ ಇರಲಿಲ್ಲ ನನ್ನ ಕ್ಲಬ್ ಒಂದು ಸಪೋರ್ಟ್ ಕೊಡೋದು ನಾನು ಆದರೆ ವಿನಂತಿ ಮಾಡ್ತೀನಿ. ನಾನು ಅಶೋಕ ಮಣಿಯೂರು ಶಿವಸೇವಾ ವೃಂದ ಸಂಘದ ಸಾಂಸ್ಥಿಕ ಕಾರ್ಯದರ್ಶಿ. ನಮ್ಮ ಸಂಘವು ಸುಮಾರು 25 ವರ್ಷ ಆಯಿತು. 25 ವರ್ಷಕ್ಕೆ ದಾಪು ಕಳೆದ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ಥರ ಒಂದು ಕ್ಯಾಂಪನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಕೊಂಡೇೂರು ಮಠ ಹಾಗೂ ಶಾರದಾ ಕಾಲೇಜು ಇದರ ವತಿಯಿಂದ ನಡೆಸುವಂಥ ಈ ಒಂದು ಶಿಬಿರಕ್ಕೆ ಸಾಧಾರಣ ಕಣ್ಣು ಮತ್ತು ಆಯುರ್ವೇದ ಶಿಬಿರ ಕಣ್ಣಿಗೆ ಸಾಧಾರಣ 230 ನಾವು ಟೋಕನ್ ಕೊಟ್ಟಿದ್ದೇವೆ. ಅದೇ ರೀತಿ ಆಯುರ್ವೇದ ಶಿಬಿರಕ್ಕೂ ಒಂದು 120-150 ಟೋಕನ್ ಕೊಡ್ತಾ ಇದ್ದೇವೆ. ಇವತ್ತಿನ ಈ ಶಿಬಿರಕ್ಕೆ ತುಂಬ ಬಡವರ ಕಷ್ಟದ ವ್ಯಕ್ತಿಗಳು ಬಂದಿದ್ದಾರೆ. ಬಂದವರು ಅವರಿಗೆ ನಮ್ಮ ಸಂಘದ ವತಿಯಿಂದ ನಮಗೆ ಆಗುವ ರೀತಿ ನಾವು ಉಪಯೋಗ ಆಗುವ ರೀತಿಯಲ್ಲಿ ಕನ್ನಡಕವು ಮದ್ದು ಕೊಡುವಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಇದೇ ರೀತಿ ನಮಗೆ ಶಿಬಿರವನ್ನು ನಡೆಸಲು ಇಲ್ಲಿ ಬಂದಂತಹ ಎಲ್ಲ ಶಿಬಿರಾರ್ಥಿಗಳಾಗಿರಲಿ, ಈ ಕ್ಯಾಂಪ್ ನಡೆಸಿದರಾಗಿರಲಿ ನಮಗೆ ಸಹಾಯ ಸಹಕಾರವನ್ನು ಕೊಟ್ಟು ನಿಮ್ಮ ಸಲಹೆ ಸಹಕಾರ ಇದ್ದರೆ ಇನ್ನು ಮುಂದೆಯೂ ಕೂಡ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆ ಕೊಡಬೇಕೆನ್ನೋ ಮನಸ್ಸಿನಲ್ಲಿದೆ. ಕೊಡಲಿಕ್ಕೆ ಆ ಭಗವಂತ ನಮಗೆ ಕರುಣಿಸಲಿ ಎಂದು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ, ನಾನು ಶ್ರೀಧರ್ ಪುಣಿಯೂರು ಅಂತೇಳಿ. ಸಾಧಾರಣ ಈ ಶಿವಸೇವಾ ವೃಂದ ಸಂಘ ಸ್ಥಾಪನೆಯಿಂದ ಇಲ್ಲಿವರೆಗೂ ಅದರಲ್ಲಿ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈವರೆಗೂ ನಮ್ಮ ಕ್ಲಬ್ ಸಂಘದಿಂದ ಪ್ರಥಮವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ನಾವು ತುಂಬ ಸಲ ಆರೋಗ್ಯ ಮತ್ತು ದೀನದಲಿತರಿಗೆ ಸಹಾಯಗಳನ್ನು ನೀಡುತ್ತಾ ಬಂದಿದ್ದೇವೆ. ಸುಮಾರು 30 ಮಂದಿಗೆ ನಾವು ಧನ ಸಹಾಯವನ್ನು ಇಟ್ಟಿದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಪ್ರಥಮವಾಗಿ ಇಲ್ಲಿ ಆರೋಗ್ಯ ಶಿಬಿರವನ್ನು ಬಿಟ್ಟು ಕಣ್ಣಿನ ಚಿಕಿತ್ಸೆ ಹಾಗೂ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗಿಂದ ಸುಮಾರು 500ರಷ್ಟು ಜನ ಇಲ್ಲಿ ಸೇರಿದ್ದಾರೆ. ಹಾಗೆ 250ಕ್ಕೂ ಅಧಿಕ ಕಣ್ಣಿನ ಚಿಕಿತ್ಸೆಗಾಗಿ ಇಲ್ಲಿ ಬಂದು ಟೋಕನ್ ಮಾಡಿದ್ದಾರೆ. ಇನ್ನೂ ಕೂಡ ಇಂಥ ಆರೋಗ್ಯ ಶಿಬಿರಗಳನ್ನು ಇನ್ನೂ ಬೇರೆ ವಿಷಯಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಡಬೇಕೆಂಬ ಆಸೆ ನಮ್ಮದಿದೆ. ಇದಕ್ಕಾಗಿ ಊರಿನ ಪರವೂರಿನ ಎಲ್ಲ ಜನಗಳಲ್ಲಿ ನಾವು ವಿಜ್ಞಾಪಿಸುತ್ತಿದ್ದೇವೆ. ನಮಗೆ ಹೀಗೆ ಸಹಾಯ ಸಹಕಾರಗಳನ್ನಿತ್ತು ನಮ್ಮನ್ನು ಮುಂದೆ ನಡೆಸಬೇಕಂತ ಕೇಳಿಕೊಳ್ತೀವಿ. ನಮ್ಮದು ಶಿವಸೇವಾ ವೃಂದ ಇದೊಂದು ಹೇಳಿದರೆ ಈ ಸಂಘಟನೆ ಒಂದು ದಾರಿದೀಪದ ವಿಷಯಕ್ಕೋಸ್ಕರ ಶುರು ಮಾಡಿದಂಥ ಒಂದು ಸಂಘಟನೆ. ಆದರೆ ಇದು ಇತ್ತೀಚೆಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದು ಇವತ್ತು ನಡೆಯುವಂಥ ಕ್ಯಾಂಪ್ ಆಗಿರ್ಬೋದು, ಅಥವಾ ಕಿದೂರು ಕ್ಷೇತ್ರ ನಡೆಯುವಂಥ ಜೀರ್ಣೋದ್ಧಾರದ ಕಾರ್ಯದಲ್ಲಿ, ಅಥವಾ ಅಲ್ಲಿ ನಡೆಯುವಂಥ ಉತ್ಸವದ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ರಸ್ತೆ ಬದಿಯಲ್ಲಿ ದೀಪದ ಅಲಂಕಾರ, ಈ ರೀತಿಯ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಈಗ ಸಾಧಾರಣ 10ನೇ ವರ್ಷಗಳು, ಇನ್ನು ಬರುವ ವರ್ಷ 25ನೇ ವರ್ಷಕ್ಕೆ ಕಾರಣವಂತಹ ಈ ಸಂದರ್ಭದಲ್ಲಿ ನನ್ನ ತಾನೇ ಕೊಂಡೂರಿನ ಅಮ್ಮ ಅಲ್ಲಿಂದ ಕೊಂಡೂರಿನ ಕಾಲ್ ಮಾಡಿದ್ರು, ನಿಮಗೆ ಈ ರೀತಿ ಒಂದು ಕ್ಯಾಂಪನ್ನು ಇಡ್ಬೋದಾ ಅಂತೇಳಿ. ಆದರೆ ಕೊಂಡೂರು ಕ್ಷೇತ್ರದಲ್ಲಿ ವಿಶೇಷವಾಗಿ ಬಡವರ ದೀನದಲಿತರ ಸೇವೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಅದೆಷ್ಟು ಕೊಂಡೂರಿನ ಅದೆಷ್ಟು ಕೆಲವು
ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಕೆಲವೊಂದು ಒಳ್ಳೆ ಒಳ್ಳೆಯ ಉಪಕಾರಪ್ರದವಾದಂತಹ ಕೆಲಸ ಕಾರ್ಯ ನಮಗೆ ಈ ಭಾಗಕ್ಕೆ ಸಿಕ್ಕಿದೆ. ಆದರೆ ಇದೊಂದು ಮಹತ್ ಕಾರ್ಯ, ಯಾಕಂತೇಳಿದ್ರೆ ದೊಡ್ಡ ಒಂದು ಕ್ಯಾಂಪ್, ಕಣ್ಣಿನ ಕ್ಯಾಂಪ್ ಆಗಿರ್ಬೋದು ಅಥವಾ ಮೆಡಿಕಲ್ ಆಯುರ್ವೇದ ಕ್ಯಾಂಪ್, ಇದು ಬಹಳ ಒಂದು ಉಪಕಾರಪ್ರದವಾದಂತಹ ಒಂದು ಕ್ಯಾಂಪು ಈ ಪ್ರದೇಶಕ್ಕೆ ಸಿಕ್ಕಿದ ನಮ್ಮ ಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಡುತ್ತಾ ಈ ಸದುಪಯೋಗವನ್ನ ಅತಿ ತೀರ ಬಡವರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಅದಕ್ಕೆ ಗುರೂಜಿಯವರ ಪೂರ್ಣ ಅನುಗ್ರಹ ಆಶೀರ್ವಾದ ನಮಗೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಭಾರತ್.